ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆ ಯೂಸ್ಫುಲ್ ಆಗೋ ಮಾಹಿತಿಯೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ 25 ಇಯರ್ಸಿಂದ ಹಿಡಿದು ಎಲ್ಲರಿಗೂ ಬಿ ಪಿ ಏನೋ ಜಾಸ್ತಿ ಆಗ್ತಾ ಇರುತ್ತೆ. ಅದರಿಂದ ಹಾರ್ಟ್ ಅಟ್ಯಾಕ್ ಬರೋದು ಕೂಡ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಕೊಲೆಸ್ಟ್ರಾಲ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಈ ಥರ ಕೊಲೆಸ್ಟ್ರಾಲು ಮತ್ತು ಬಿ ಪಿ ಕಡಿಮೆ ಆಗೋದಕ್ಕೆ ಈ ಥರ ಸಿಂಪಲಾಗಿ ಒಂದು ಕಷಾಯ ಮಾಡ್ಕೊಳ್ಳಿ. ಆರಾಮಾಗಿ ನಾವು ಮನೆಯಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಯಾವುದೇ ಥರ ದುಬಾರಿ ಆ ಥರ ವಸ್ತುಗಳು ಹಾಕ್ದಿರ ಮನೆಯಲ್ಲಿರೋ ಪದಾರ್ಥಗಳಿಂದ ಆರಾಮಾಗಿ ಮಾಡ್ಕೋಬೋದು. ಫಸ್ಟ್ ಆದರೆ ನಾನು 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಒಂದು 6ರಿಂದ 7 ಹೆಸರು ಅನ್ನೋದು ಬಿಡಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇದು ಅರ್ಲಿ ಮಾರ್ನಿಂಗ್ ಕುಡಿಯೋದ್ರಿಂದ ನಮಗೆ ಎಷ್ಟೇ ಕೊಲೆಸ್ಟ್ರಾಲ್ ಇರಲಿ, ಬಿ ಪಿ ಎಷ್ಟೇ ಐ ಬಿ ಪಿ ಇರಲಿ ತುಂಬ ಬೇಗ ಕಡಿಮೆ ಆಗುತ್ತೆ. ಮತ್ತು ಒಂದು ಅರ್ಧ ಈರುಳ್ಳಿನ ತಗೋತಾ ಇದ್ದೀನಿ. ಈರುಳ್ಳಿಯಿಂದನೂ ಅಷ್ಟೇ ಬಿ ಪಿ ಅನ್ನೋದು ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಕೂಡ ಅಷ್ಟೇ ಕಡಿಮೆ ಆಗುತ್ತೆ. ಬೆಳ್ಳುಳ್ಳಿಯಿಂದ ಈರುಳ್ಳಿಲಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ನಮಗೆ. ಬೆಳ್ಳುಳ್ಳಿ ಮೇಯ್ನು. ಕೊಲೆಸ್ಟ್ರಾಲ್ ಎಷ್ಟೇ ಇರಲಿ ಅದನ್ನು ಒಂದೊಂದು ಎಸ್ಲು ಮಾರ್ನಿಂಗ್ ಕುಡಿದ್ಬಿಟ್ಟು ಒಂದು ಲೋಟ ಬಿಸಿನೀರು ಉಗುರು ಬೆಚ್ಚ ನೀರು ಕುಡಿಯೋದ್ರಿಂದ ಎಷ್ಟೇ ಕೊಲೆಸ್ಟ್ರಾಲ್ ಇದ್ದರೂ ಕೂಡ ಬೇಗ ಕಡಿಮೆ ಆಗೋಗುತ್ತೆ. ಕೊಲೆಸ್ಟ್ರಾಲೇ ಎಲ್ಲ ನಮಗೆ ಬೆಳ್ಳುಳ್ಳಿಯಿಂದ ತುಂಬಾ ಉಪಯೋಗಗಳೈತೆ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿನೂ ಒಂದು ಅರ್ಧ ಅಷ್ಟು ಈರುಳ್ಳಿ, ಒಂದು ಆರಾಮಾಗಿ ಒಂದಿಬ್ಬರು ಕುಡಿಬೋದು ಇದನ್ನು. ಮತ್ತು ಒಂದು ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ 3 ಕಟ್ ಮಾಡಿಕೊಂಡು ಒಂದು ಕಾಫಿ ಸ್ಟೈನರ್ ಇಲ್ಲಾಂದರೆ ಚಿಕ್ಕದು ಬೌಲ್ ತೊಗೊಂಬಿಟ್ಟು ಅದರಲ್ಲಿ ಹಾಕ್ಕೊಂಬಿಟ್ಟು ಒಂದು ಅರ್ಧ ಲೀಟ್ರಷ್ಟು ಅಂದರೆ 500 ml ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇದು ನೈಟ್ ಮಾಡ್ಕೊಂಬಿಟ್ಟು ಮಾರ್ನಿಂಗು ಕುಡಿಬೋದು. ಇಲ್ಲಾಂದರೆ ಮಾರ್ನಿಂಗ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬಿಟ್ಬಿಟ್ಟು ಮತ್ತೆ ಬೇಕಾದ್ರೆ ಕುಡಿಬೋದು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನೂ ಅಷ್ಟೇ ನಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ, ಆಂಟಿಬಯೋಟಿಕ್ ಥರ. ಅರಿಶಿನ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಅನ್ನೋದಿರುತ್ತೆ. ಆರಾಮಾಗಿ ಮನೆಯಲ್ಲೇ ಈ ಥರ ಮಾಡಿಕೊಂಡು ಎಷ್ಟೇ ಕೊಲೆಸ್ಟ್ರಾಲ್ ಇರಲಿ, ಹೈ ಬಿ ಪಿ ಇರಲಿ ಆರಾಮಾಗಿ ನಾವು ಕಂಟ್ರೋಲ್ ಮಾಡ್ಕೋಬೋದು. ವಾರಕ್ಕೆ ಒಂದು 3 ಸತಿ ಕುಡಿದ್ರೆ ಸಾಕಾಗುತ್ತೆ. ಇನ್ನು ಡೈಲಿ ಏನು ಬೇಕಾಗಿಲ್ಲ. ಎಂಟಿ ಸ್ಟಮಕ್ಕಲ್ಲಿ ಮಾರ್ನಿಂಗ್ ಕುಡಿದ್ರೆ ಸಾಕು ನಮಗೆ. ಒಂದೊಂದು ಲೋಟ ಒಂದು ವಾರಕ್ಕೆ 3 ಸತಿ ಈ ಥರ ಮಾಡ್ಕೊಂಡು ಕುಡ್ಕೊಂಬರ್ತಾಯಿದ್ರೆ ಎಷ್ಟೇ ಕೊಲೆಸ್ಟ್ರಾಲ್ ಇರಲಿ ಆರಾಮಾಗಿ ಕರ್ಗೋಗುತ್ತೆ. ಬಿ ಪಿನೂ ಅಷ್ಟೇ. ಒಬ್ಬರು ಟ್ಯಾಬ್ಲೆಟ್ ತೊಗೋತಾ ಇದ್ರೂ ಬಿ ಪಿ ಕಂಟ್ರೋಲ್ ಆಗೋಲ್ಲ, ಯಾಕಂದರೆ ಅವ್ರ ಕೊಲೆಸ್ಟ್ರಾಲ್ ಅನ್ನೋದು ಜಾಸ್ತಿ ಇರುತ್ತೆ, ಅವ್ರು ನೋಡ್ಕೊಂಡಿರಲ್ಲ. ಅಂಥವರು ಈ ಥರ ಯೂಸ್ ಮಾಡ್ಕೊಳ್ಳಿ, ನಮಗೆ ಆರಾಮಾಗಿ ರಿಸಲ್ಟ್ ಅನ್ನೋ ಸಿಗುತ್ತೆ. ಇದು ಚೆನ್ನಾಗಿ ಕುದಿಸ್ಕೋಬೇಕು. ನಾವು 500 ml ಅಷ್ಟು ನೀರು ಹಾಕಿದ್ದೀವಲ್ಲ, ಇದು 300 ml ಅಷ್ಟು ನೀರು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಕುದಿದ್ಮೇಲೆ ನೋಡಿ ಈ ಥರ ಕ್ಲೀನಾಗಿ ಕುದಿಸ್ಕೋಬೇಕು. ಒಂದು ವಾರಕ್ಕೆ ಒಂದು 3 ಸತಿ 2 ಸತಿ ಕುಡೀರಿ ಸಾಕಾಗುತ್ತೆ. ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇದು ಆಫ್ ಮಾಡ್ಕೊಂಬಿಟ್ಮೇಲೆ ಇದನ್ನು ಒಂದು ಲೋಟ ತೊಗೊಂಬಿಟ್ಟು ಅದಕ್ಕೆ ನಾವು ಸ್ಟೈನರಲ್ಲಿ ಸೋದಿಸ್ಕೋತೀವಲ್ಲ ಕಾಫಿ ಫಿಲ್ಟ್ರ್ ಮಾಡ್ಕೊಂಡಂಗೆ, ಆ ಥರ ನೀಟಾಗಿ ಫಿಲ್ಟ್ರ್ ಮಾಡ್ಕೊಂಬಿಡ್ಬೋದು. ಇಷ್ಟು ಕುಡಿಬೇಕು ಅಂತೇನಿಲ್ಲ. ಇದರಲ್ಲಿ ಒಂದು ಅರ್ಧ ಅಷ್ಟು ಒಂದು ಕಾಫಿ ಲೋಟ ಬರುತ್ತಲ್ಲ ಚಿಕ್ಕದು, ಅಷ್ಟು ಕುಡಿದ್ರೂ ಸಾಕಾಗುತ್ತೆ. ಇದರಿಂದ ತುಂಬಾ ಬೆನಿಫಿಟ್ಸನ್ನು ಸಿಗುತ್ತೆ. ಯಾಕಂದರೆ ನಾವು ಆಚೆಯಿಂದ ಏನೂ ದುಬಾರಿ ತೊಗೊಬಂದು ಹಾಕೋ ಅಷ್ಟೇನು ಅವಶ್ಯಕತೆ ಇಲ್ಲ. ಮನೆಯಲ್ಲಿರೋ ಪದಾರ್ಥಗಳಿಂದನೇ ಆಗ್ತಾ ಇರೋದು. ಒಂದು 1/4 ಟೇಬಲ್ ಸ್ಪೂನಷ್ಟು ಹನಿ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಜೇನುತುಪ್ಪ ಏನು ಜಾಸ್ತಿ ಏನು ಬೇಕಾಗಿಲ್ಲ. ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ನಿಂಬೆಹಣ್ಣು ಬರುತ್ತಲ್ಲ ಅದರಲ್ಲಿ ಕಟ್ ಮಾಡಿಕೊಂಡು ಒಂದು 2 ಲೇಸಷ್ಟು ಸೇರಿಸ್ಕೊತಾ ಇದ್ದೀನಿ. ನಿಂಬೆಹಣ್ಣು ಅಷ್ಟೇ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ ಮತ್ತು ಲಿವರ್ದು ಪಿತ್ತ ಕಡಿಮೆ ಮಾಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ಈ ಥರ ಕುಡಿತಾ ಇದ್ದರೆ ಅದೆಷ್ಟೇ ಕೊಲೆಸ್ಟ್ರಾಲ್ ಇರಲಿ, ಎಷ್ಟೇ ಬಿ ಪಿ ಇರಲಿ ಹಂಗೆ ಕಡ್ಗೋಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಯಾರ್ಯಾರು ಬಿ ಪಿ ಇರುತ್ತೋ ಅಂಥವರು ಕಂಪಲ್ಸರಿ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಏನಾದರೂ ಸ್ವಲ್ಪ ಆದರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.